ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 117ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಏನನ್ನಿಸ್ತು ಸ್ಟೀವ್ ಜೊತೆ ಮಾತಾಡಿ? ಅದಿತಿ ಕೇಳಿದಾಗ ಆದಿಯ ಮುಗುಳು ನಗೆಯಷ್ಟೇ ಉತ್ತರವಾಯಿತು. ನಾಳೆಗೆ ಎಲ್ಲ ಸಿದ್ಧ ಆಯ್ತಾ ನೋಡ್ಬರ್ತೀನಿ ಎಂದ ಆದಿ ವಾಗೀಶ ಇರುವಲ್ಲಿಗೆ ನಡೆದಿದ್ದ. ಒಂದಿಷ್ಟು ಗಡಿಬಿಡಿಯಿಂದ ಓಡಾಡುತ್ತಿದ್ದ ಶ್ರೀಕಾಂತನ ಕಡೆ ನಡೆದ ಆದಿ, ಮಾವ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಆಗಿಂದ ನೋಡ್ತಾ ಇದ್ದೀನಿ ನೀವು ಓಡಾಡ್ತಾನೇ ಇದ್ದೀರಾ. ಏನೇ ಕೆಲಸ ಇದ್ದರೂ ನಮಗೆ ಹೇಳಿ, ನಾವೆಲ್ಲ ಇದ್ದೀವಲ್ಲ, ಮಾಡಿ ಮುಗಿಸ್ತೀವಿ ಎಂದಾಗ ಶ್ರೀಕಾಂತ ಸಣ್ಣ ನಗು ಬೀರಿದ. ಮಾಡೋಕೆ ನನಗೆಲ್ಲಿ ಕೆಲಸ ಉಳಿಸಿದ್ದೀರಾ ನೀವೆಲ್ಲ? ಸುಮ್ಮನೆ ಹೆಣ್ಣಿನ ತಂದೆ ಅನ್ನೋ ಕಾರಣಕ್ಕೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಕೆಲಸನೂ ಮುಗ್ದೇ ಹೋಗಿದೆ ಎನ್ನುತ್ತಾ ಹೆಗಲ ಮೇಲಿದ್ದ ಟವಲ್ ತೆಗೆದುಕೊಂಡು ಮುಖ ಒರೆಸಿಕೊಂಡರು. ಅವರ ಮುಖದಲ್ಲಿ ಕಾಣುತ್ತಿದ್ದ ಆಯಾಸ ಗಮನಿಸಿದ ಆದಿ, ಮಾವ ಒಂದು 10 ನಿಮಿಷ ಇಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಎಂದು ಅಂಗಳದಲ್ಲಿ ಜೋಡಿಸಿಟ್ಟಿದ್ದ ಕುರ್ಚಿಯ ಮೇಲೆ ಕೂರಿಸಿ 2 ನಿಮಿಷದಲ್ಲಿ ನಿಂಬೆಹಣ್ಣಿನ ಪಾನಕದೊಂದಿಗೆ ಹಾಜರಾಗಿದ್ದ. ನಿಜವಾಗ್ಲೂ ನನಗಿದರ ಅವಶ್ಯಕತೆ ಇತ್ತಾದಿ ಎನ್ನುತ್ತಾ ಶರಬತ್ತನ್ನು ಗುಟುಗಿಸಿದರು ಶ್ರೀಕಾಂತ್. ಬಾಯಿ ಬಿಟ್ಟು ಹೇಳದೇ ಇದ್ದರೂ ತಮ್ಮ ಮನದ ಇಂಗಿತ ಅರಿತ ಅಳಿಯನ ಬಗ್ಗೆ ಹೆಮ್ಮೆ ಎಣಿಕಿತ್ತು ಮನದಲ್ಲಿ. ಆದ್ಯ ಸ್ಟೀವ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಮಾವ, ಇಬ್ಬರೂ ಪ್ರಬುದ್ಧರು, ಸರಿಯಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರ್ತಾರೆ ಎಂದ ಆದಿ. ಏನೋ ಕಳವಳ ಆದಿ. ಅರಿಯದ ದೇಶದ ಹುಡುಗ, ಆದ್ಯ ಚೆನ್ನಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರ್ತಾಳೆ ಅಂತ ತಿಳಿದಿದ್ರು ಅದ್ಯಾಕೋ ಸಮಾಧಾನ ಇಲ್ಲ. ಹುಡುಗ ಕೆಟ್ಟೋನಲ್ಲ ಅನ್ನೋ ತೃಪ್ತಿ ಇದ್ದರೂ ಒಂಥರ ಅರಿಯದೇ ಇರೋ ದುಗುಡ. ನಿಟ್ಟುಸಿರ ಜೊತೆ ತಮ್ಮ ಚಿಂತೆ ಹೊರಹಾಕಿದರು. ಸಹಜನೇ ಅಲ್ವೇ ಮಾವ, ನೀವೇ ನೋಡಿದ ಹುಡುಗ ಆಗಿದ್ದರೆ ಹಿಂದೆ ಮುಂದೆ ಪೂರ್ತಿಯಾಗಿ ವಿಚಾರಿಸಿದ ತೃಪ್ತಿ ನಿಮಗಿರ್ತಿತ್ತು. ಆದರೆ ಈಗ ಅದೊಂದು ರೀತಿ ಸಣ್ಣ ಭಯ ಇರೋದು ಸಹಜನೇ. ಆದರೆ ನಮ್ಮ ಹುಡುಗಿ ಏನು ಸಾಮಾನ್ಯದೋಳೆ? ಸ್ಟೀವ್ ಜನ್ಮ ಜಾಲಾಡ್ಬಿಟ್ಟಿರ್ತಾಳೆ. ತಮಾಷೆ ಮಾತಲ್ಲಿ ಮಾತನ್ನು ಜಾಲಿಸುವ ಯತ್ನ ಮಾಡಿದ. ಕೊನೆಗೆ ಋಣಾನುಬಂಧ ಅಂತ ಇರುತ್ತಲ್ಲ ಮಾವ ಎಂಬ ಮಾತು ಮಾತ್ರ ಗಂಭೀರವಾಗಿ ಬಂದಿತ್ತು. ಮಾವ, ಮುಂದೇನು ನಿಮ್ಮ ಪ್ಲ್ಯಾನು? ಅದಿತಿ ಹೇಳ್ತಾ ಇದ್ಲು ನೀವು ಹುಟ್ಟೂರಿಗೆ ವಾಪಸ್ ಬರೋ ಯೋಚನೆ ಮಾಡ್ತಾಯಿದ್ದೀರಿ ಅಂತ. ನಾವಂತೂ ನೀವು ಬರೋದನ್ನು ಕಾಯ್ತಾ ಇದ್ದೀವಿ ಎಂದ ವಿಷಯ ಬದಲಾಯಿಸುತ್ತಾ. ಅದಕ್ಕೆ ಇನ್ನೂ 2 ವರ್ಷ ಸಮಯ ಇದೆ ಅದಿ. ರಿಟೈರ್ ಆದ ಕೂಡಲೇ ಇಲ್ಲಿಗೆ ಬರೋ ಯೋಚನೆ. ಇಷ್ಟು ದಿನ ಅಂತೂ ನಾವು ನಮ್ಮೋರು ಅನ್ನೋ ಬಂಧ ಇಲ್ಲದೆ ಕಳೆದಿದ್ದಾಯಿತು. ಇನ್ನು ಮುಂದಾದರೂ ಇಲ್ಲಿ ಎಲ್ಲರ ಜೊತೆ ಇರೋಣ ಅನ್ನೋದು ನಮ್ಮ ಆಸೆ ಎಂದಾಗ ಆದಿ ತಲೆದೂಗುತ್ತಾ ಶ್ರೀಕಾಂತನ ಮಾತಿಗೆ ಒಪ್ಪಿಗೆ ಸೂಚಿಸಿದ. ನಾವು ನೇಹಾ ಸುಹಾಸ್ ಮದುವೆ ಅಂತೂ ನೋಡೋಕ್ಕಾಗಲಿಲ್ಲ. ಈಗ ಆದ್ಯ ಸ್ಟೀವ್ ಇಬ್ಬರ ಅರ್ಶಿನ ಶಾಸ್ತ್ರದ ಜೊತೆ ಮೆಹಂದಿ ಶಾಸ್ತ್ರ ಅವರಿಬ್ಬರದು ಆಗಲೇಬೇಕು ವಾರಿಜಾ ಹೇಳಿದಾಗ ವಾರುಣಿ ಪೆಚ್ಚುನಗೆ ನಕ್ಕಳು. ಅವರಿಬ್ಬರು ಮದುವೆ ಆಗಿ ಎಷ್ಟು ತಿಂಗಳಾಗೋಯ್ತು, ಏನು ಕಥೆ, ಈಗ ಮತ್ತದೆಲ್ಲ ಏನು ಚೆನ್ನ ಮುಜುಗರದಿಂದ ಹೇಳಿದಳು ವಾರುಣಿ. ಓಹೋ, ಏನು ಮದುವೆ ಆಗಿ 20 ವರ್ಷದ ಮೇಲಾಗೋಯ್ತು, ಇಬ್ಬರು ಬಿಳಿ ಕೂದಲು ಬೊಚ್ಚಬಾಯಿ ಮುದುಕರಾಗಿ ಹೋಗ್ಬಿಟ್ಟಿದ್ದಾರೆ. ಹೆಂಗೆ ಹೇಳ್ತೀಯ ನೋಡು, ಚಿಕ್ಕ ಪುಟ್ಟ ವಯಸ್ಸಿನ ಮಕ್ಕಳು ಇಬ್ಬರೂ. ಅವರಿಬ್ಬರಿಗೂ ಆಸೆ ಇರೋದಿಲ್ವಾ? ಅವರಿಗಿದೆಯೋ ಇಲ್ವಪ್ಪ, ನನಗಂತೂ ಇದೆ ಎಂದವಳು ಆದಿಯ ಕಡೆ ತಿರುಗಿ, ಆದಿತ್ಯ ಇವರಿಬ್ಬರಿಗೂ ಹಸೆಮಣೆ ಹಾಕಿಸ್ಬಿಡು ಎಂದರು. ಅಲ್ಲೇ ಇದ್ದ ಸುರಭಿ ಅದಿತಿ ಇಬ್ಬರಿಗೂ ಬೇಗ ಬೇಗ ನೇಹನ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡಿ, ನಾವಿಲ್ಲಿ ಶಾಸ್ತ್ರಕ್ಕೆ ಬೇಕಾದ್ದೆಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ. ಬಾರೆ ವಾರುಣಿ, ಅತಿಗೆ ಸೌಭಾಗ್ಯಮ್ಮ ನೀವು ಬನ್ನಿ, ಶಾಸ್ತ್ರಕ್ಕೆ ಬೇಕಾದ್ದೆಲ್ಲ ರೆಡಿ ಮಾಡ್ಕೊಳ್ಳೋಣ ಎಂದು ಅವಸರಿಸಿದರು. ವಾರುಣಿ ಲೀಲಾಳ ಕಡೆ ನೋಡಿದಾಗ ಅವರು ಸಡಗರದಿಂದಲೇ ಮುಂದುವರಿಯುತ್ತಿರುವುದನ್ನು ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಹೂವಿನ ಆಭರಣ ತೊಟ್ಟು ಹಳದಿ ಸೀರೆ ಉಟ್ಟು ಬಂದ ನೇಹಾಳನ್ನು ಕಂಡ ವಾರುಣಿಯವರ ಮನ ತುಂಬಿ ಬಂದಿತ್ತು. ಹಸೆಮಣೆ ಏರುವ ಮೊದಲು ಸೀದಾ ಅಮ್ಮನಿದ್ದಲ್ಲಿಗೆ ಬಂದಳು. ಅಮ್ಮ, ಹೇಗೆ ಕಾಣಿಸ್ತಾ ಇದ್ದೀನಿ ಎಂದಾಗ ತಮ್ಮ ಕೈಗಳಿಂದ ದೃಷ್ಟಿ ತೆಗೆದರು. ನೇಹಾಳ ಮುಖ ಅರಳಿತು. ಸೀದಾ ಲೀಲಾ ಅವರ ಬಳಿ ನಡೆದಳು. ಅತ್ತೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಕೇಳಿದಾಗ ತಮ್ಮದೇ ಕಣ್ಣಿನ ಕಾಡಿಗೆಯಿಂದ ದೃಷ್ಟಿ ಬೊಟ್ಟಿಟ್ಟರು. ಅಮ್ಮ ಅತ್ತೆ ಇಬ್ಬರು ಮಾತನಾಡದೆ ಹೋದರೂ ತಮ್ಮ ಚರ್ಯೆಯಿಂದ ಪ್ರೀತಿ ವ್ಯಕ್ತಪಡಿಸಿದಾಗ ನೇಹಾಳ ಕಣ್ಣು ತುಂಬಿ ಬಂದಿತ್ತು. ಪಕ್ಕದಲ್ಲಿದ್ದ ಸುರಭಿ, ಅಳಬೇಡ ನೇಹಾ, ಎಲ್ಲ ಸರಿ ಹೋಗುತ್ತೆ ಎಂದಳು. ನೇಹಾ ಸೀದಾ ಮಂಜಣ್ಣನ ಬಳಿ ನಡೆದಳು. ಅಂದು ಪೊಲೀಸ್ ಸ್ಟೇಷನ್ನಿಂದ ಬಂದಾಗಿನಿಂದ ಎಂದೂ ತಂದೆಯ ಮುಂದೆ ಬಂದಿರಲೇ ಇಲ್ಲ. ಈಗ ಅವರ ಮುಂದೆ ಹೋಗಲು ಅದೇಕೋ ತನುವೆಲ್ಲ ಸಣ್ಣಗೆ ನಡಗಿತು.
ಉಸಿರು ತಾರಾಮಾರಾಗಿ ಜೋಕಾಲಿ ಆಡತೊಡಗಿತ್ತು. ಮಂಜಣ್ಣನ ಮುಂದೆ ನಿಂತು ಸಣ್ಣ ಸ್ವರದಲ್ಲಿ ಅಪ್ಪಾಜಿ ಎಂದಳು. ಇವರ ಅರಿಸಿನ ಶಾಸ್ತ್ರದ ಸಂಭ್ರಮದ ಅರಿವಿರದ ಮಂಜಣ್ಣ, ಅವರ ಪಕ್ಕದಲ್ಲೇ ಕುಳಿತಿದ್ದ ವಾಗೀಶ ಇಬ್ಬರೂ ಅಚ್ಚರಿಯಿಂದ ನೋಡಿದರು. ಸಿರಿಗೌರಿಯಂತೆ ಕಾಣುತ್ತಿದ್ದ ಮಗಳನ್ನು ಕಂಡು ಮಂಜಣ್ಣನ ಗಂಟಲ ಸೆರೆ ಉಬ್ಬಿತು. ನಿಮ್ಮವರು ಹಠ ನೋಡು. ನೇಹ ಸುಹಾಸ ಮದುವೆ ಶಾಸ್ತ್ರ ಯಾವುದು ತಾನು ನೋಡಿಲ್ಲ ಅಂತ ಈಗ ಮತ್ತೊಮ್ಮೆ ಎಲ್ಲ ಶಾಸ್ತ್ರ ಮಾಡಿಸ್ತಾ ಇದ್ದಾಳೆ ನಗುತ್ತಾ ನುಡಿದರು ಶ್ರೀಕಾಂತ್. ಒಳ್ಳೆಯದಾಯಿತು. ನಮ್ಮವರು ಯಾವತ್ತಿದ್ರೂ ಎಲ್ರಿಗೂ ಖುಷಿನೇ ಹಂಚೋದು, ಹೆಮ್ಮೆಯಿಂದ ಹೇಳಿದ ವಾಗೀಶ. ನೀನು ವರು ಮಾಡೋದ್ರಲ್ಲಿ ನೀನು ಯಾವತ್ತಾದರೂ ತಪ್ಪು ಕಾಣ್ತೀಯ ವಾಗೀಶ. ಅವಳು ಏನು ಮಾಡಿದ್ರೂ ನಿಂಗದು ಸರಿನೇ. ಏನಂತೀಯ ಮಂಜ? ದೊಡ್ಡದಾಗಿ ನಗುತ್ತಾ ಕೇಳಿದ ಶ್ರೀಕಾಂತನ ಕಡೆ ನೋಡಿದ ಮಂಜಣ್ಣ, ವರು ನೀಟ ಹಠ ನನ್ನ ಮನಸ್ಸನ್ನಂತೂ ಗೆದ್ದುಬಿಡ್ತು ಎಂದ. ಹೆಗಲ ಮೇಲಿದ್ದ ಶಲ್ಯದ ತುದಿಯಿಂದ ಕಣ್ಣಂಚನ್ನು ಒರೆಸಿಕೊಂಡ. ಅಪ್ಪನ ಕಣ್ಣಲ್ಲಿ ನೀರು ಕಂಡ ನೇಹ ಓಡಿ ಬಂದು ಮಂಜಣ್ಣನ ಕಾಲಬುಡದಲ್ಲಿ ಕುಳಿತಿದ್ದಳು. ತಪ್ಪಾಯ್ತಪ್ಪ, ನನ್ನ ಕ್ಷಮಿಸ್ಬಿಡಪ್ಪ ಅಪ್ಪ ಎನ್ನುತ್ತಾ ಒಂದೇ ಸಮನೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ನೇಹ. ನೇಹಾಳ ಅಳು ಕಂಡ ಮಂಜಣ್ಣ ಹಾಗೂ ವಾಗೀಶ ಅವರ ಕಣ್ಣಲ್ಲೂ ನೀರು. ಅಯ್ಯೋ, ಯಾಕೆ ನೇಹ ಪುಟ್ಟಿ, ಯಾಕೆ ಅಳ್ತಾ ಇದೆಯಾ? ಅಲ್ಲೇ ಏನೋ ಕೆಲಸ ಮಾಡುತ್ತಿದ್ದ ಜಗ್ಗಮಾಮ ಓಡಿ ಬಂದು ಕೇಳಿದ. ಅಲ್ಲಲ್ಲೇ ಹರಡಿದ್ದ ಉಳಿದು ಬಂಧುಗಳು ಕೂಡ ಮಂಜಣ್ಣನ ಹತ್ತಿರ ಬಂದು ಸೇರಿದರು. ನೇಹ ಅಳುತ್ತಿರುವುದು, ಅದರಲ್ಲೂ ಅಷ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು ಕಂಡು ಎಲ್ಲರಿಗೂ ಅಚ್ಚರಿ. ಏನಾಯ್ತು ಮಂಜು, ಯಾಕಷ್ಟು ಅಳ್ತಾ ಇದ್ದಾಳೆ ಹುಡುಗಿ? ಎಲ್ಲರೂ ಮಂಜಣ್ಣನನ್ನು ಕೇಳುವವರೇ. ನೇಹ ಮಾಡಿದ ಅವಾಂತರ ಯಾರಿಗೂ ತಿಳಿಯದೇ ಇದ್ದಿದ್ದರಿಂದ ಯಾರಿಗೂ ಅವಳ ಅಳುವಿನ ಕಾರಣ ಊಹಿಸಲು ಕೂಡ ಸಾಧ್ಯವಾಗಿರಲಿಲ್ಲ. ಯಾಕೆ ಪುಟ್ಟಿ, ಯಾಕೆಷ್ಟು ದುಃಖ? ನೆಲದ ಮೇಲೆ ಕುಸಿದು ಕುಳಿತಿದ್ದ ನೇಹಾಳ ಪಕ್ಕದಲ್ಲೇ ಕುಳಿತ ಜಗ್ಗು ಮಾಮ ನಿಧಾನವಾಗಿ ಕೇಳಿದ. ಅಷ್ಟರಲ್ಲೇ ಒಳಗಿದ್ದ ಹೆಂಗಸರು ಕೂಡ ಹೊರಗೆ ಬಂದಿದ್ದರು. ಈಗ ಎಲ್ಲರಿಗೂ ನೇಹಾಳ ಅಳುವಿನ ಕಾರಣ ತಿಳಿಯುವ ಕುತೂಹಲ. ಲೀಲಾ, ವಾರುಣಿ, ಅದಿತಿ ಯಾರಿಗೂ ಏನು ಹೇಳುವುದೆಂದು ತಿಳಿಯದೇ ಹೋಯಿತು. ನೇಹಾ ತಟ್ಟೆಂದು ಅದೆಲ್ಲಿಂದಲೂ ಪ್ರತ್ಯಕ್ಷನಾಗಿದ್ದ ಸುಹಾಸ. ಎಲ್ಲ ಮುಗಿದು ಹೋಗಿದೆ ಬಿಡು ನೇಹ, ಈಗ ಯಾಕೆ ಅದನ್ನೆಲ್ಲ ನೆನೆಸ್ಕೊಂಡಳ್ತೀಯಾ ಎಂದು ಹೇಳುತ್ತಾ ನೇಹಾಳ ಪಕ್ಕ ಮಂಡಿಯೂರಿ ಕುಳಿತ ಸುಹಾಸ, ನೇಹಾ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಎಂದು ಕಿವಿಯಲ್ಲಿ ಪಿಸುಗುಡುವಂತೆ ಹೇಳಿ, ಈಗ ಮಾವ ಆರೋಗ್ಯವಾಗಿಯೇ ಇದ್ದಾರಲ್ಲ ಬಿಡು, ಹಿಂದಿಂದೆಲ್ಲ ನೆನೆಸ್ಕೊಂಡು ಈಗ ಯಾಕೆ ಅಳ್ತೀಯಾ ಎನ್ನುತ್ತಾ ಅವಳ ಭುಜ ಬಳಸಿದ. ಅದು ಅವಳಿಗೆ ನಮ್ಮ ಮದುವೆ ಆದ ಸಮಯ ನೆನಪಾಗ್ಬಿಟ್ಟಿದೆ. ಆಗ ಮಂಜಣ್ಣ ಮಾವನಿಗೆ ಆರೋಗ್ಯ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ವಲ್ಲ, ಈಗ ನೇಹಾಗೆ ಮತ್ತದೆಲ್ಲ ನೆನಪಾಗ್ಬಿಟ್ಟಿದೆ ಎಂದ ಸುಹಾಸ್ ಜಗ್ಗು ಮಾಮನ ಕಡೆ ನೋಡುತ್ತಾ. ಅಯ್ಯೋ ಕೂಸೆ, ಈಗ ನಿಮ್ಮಪ್ಪ ಆರಾಮ ಗುಂಡ್ಕಲ್ ರೀತಿ ಇದ್ದಾನಲ್ಲ, ಮತ್ತಿನ್ಯಾಕೆ ಯೋಚನೆ? ಬಿಡುಬಿಡು, ಹೋಗಿ ಅರಿಶಿನ ಶಾಸ್ತ್ರದ ಹಸೆಮಣೆ ಮೇಲೆ ಕೂತ್ಕೋ ಎಂದರು. ನೇಹ ಏನೂ ಮಾತನಾಡದೆ ತಗ್ಗಿಸಿದ ತಲೆ ಎತ್ತದೆ ಅಲ್ಲಿಂದ ನಡೆದಳು. ಅದಕ್ಕೆ ನೋಡು ಹೆಣ್ಮಕ್ಳಿರಬೇಕು ಅನ್ನೋದು, ಅಪ್ಪನ ಕಂಡ್ರೆ ಜೀವ ಅವಕ್ಕೆ ಎಂದುಕೊಳ್ಳುತ್ತಾ ತಮ್ಮ ತಮ್ಮ ಕೆಲಸದ ಕಡೆ ನಡೆದರು ಎಲ್ಲರೂ. ಸುಹಾಸನೆ ಕಡೆ ನೋಡುತ್ತಾ ಕೈ ಮುಗಿದರು ಮಂಜಣ್ಣ. ಥೋ ನೀವೇನು ಮಾವ, 100 ಮಾತಲ್ಲಿ ಹೇಳಲಾಗದ ಭಾವ ಆ ನಡೆಯಲ್ಲಿತ್ತು. ನೀವು ಎಲ್ಲ ಅಲ್ಲಿಗೆ ಬನ್ನಿ, 2 ಜೋಡಿದು ಅರಿಶಿನ ಶಾಸ್ತ್ರ ಮಾಡ್ತಾರಂತೆ ಎನ್ನುತ್ತಾ ಮಂಜಣ್ಣ ವಾಗೀಶ ಇಬ್ಬರನ್ನು ಅರಿಶಿನದ ಶಾಸ್ತ್ರ ನಡೆಯುವ ಅಂಗಳಕ್ಕೆ ಕರೆತಂದ. ನೇಹ ಮತ್ತು ಆದ್ಯ ಇಬ್ಬರನ್ನು ಹಸೆಮಣೆಯ ಮೇಲೆ ಕೂರಿಸಿದ್ದರು. ಹೆಂಗಳೆಯರು ಸೋಬಾನೆ ಪದ ಹಾಡುತ್ತಾ ಇಬ್ಬರಿಗೂ ಆರತಿ ಮಾಡಿದರು. ಆಮೇಲೆ ಒಬ್ಬೊಬ್ಬರೇ ಹಿರಿಯರು ಬಂದು ಇಬ್ಬರಿಗೂ ಅರಿಶಿನ ಹಚ್ಚಿ ಆಶೀರ್ವಾದ ಮಾಡಿದರು. ಅರಿಶಿನ ಹಚ್ಚಿದಾಗ ಬಂಗಾರದ ಬೊಂಬೆಯಂತೆ ಕಾಣುತ್ತಿದ್ದಳು ನೇಹ. ಅವಳನ್ನು ಆ ಅಲಂಕಾರದಲ್ಲಿ ನೋಡಿದ ಸುಹಾಸನಿಗೆ ಅದೇಕೋ ಕೊಳದ ಬಳಿ ತನ್ನ ತೋಳು ಸೇರಿದ್ದ ಕ್ಷಣ ನೆನಪಾಯಿತು. ಕೊಂಚ ಮೈ ಬಿಸಿಯಾದ ಹಾಗಾಯಿತು. ಎಲ್ಲರೂ ಅರಿಶಿನ ಹಚ್ಚಾದ ಮೇಲೆ, ಸುಹಾಸ ನೀನು ಬಾರೋ, ನಿನ್ನ ಹೆಂಡತಿಗೆ ಅರಿಶಿನ ಹಚ್ಚು ಎಂದಳು ವಾರಿಜ. ನಿಧಾನವಾಗಿ ಅವಳೆಡೆ ನಡೆದ ಸುಹಾಸ ಅರಿಶಿನ ತೆಗೆದುಕೊಂಡು ಅವಳ ಮೈಗೆ ಸವರುವಾಗ ಅದೇನೋ ಅರಿಯದ ಕಂಪನ. ನೇಹಾಳತನವು ಸಣ್ಣಗೆ ನಡುಗುತ್ತಿತ್ತು. ಇಬ್ಬರಲ್ಲೂ ಹೊಸದೊಂದು ಭಾವದ ಉದಯ. ಕೆನ್ನೆಗೆ ಅರಿಶಿನ ಹಚ್ಚುವಾಗ ಒಂದು ಕ್ಷಣ ಇಬ್ಬರ ನೋಟುಗಳೂ ಬೆರೆತಿದ್ದವು. ನೋಡೇ, ಇಬ್ಬರು ಒಬ್ರನ್ನೊಬ್ರು ನೋಡ್ತಾ ಹೆಂಗೆ ಮೈಮರ್ತಿದ್ದಾರೆ. ಇವರಿಬ್ಬರು ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ನಮ್ಗೆ ಯಾವತ್ತೂ ಗೊತ್ತಾಗಲೇ ಇಲ್ಲ ನೋಡು. ಎಷ್ಟು ಚೆನ್ನಾಗಿದೆ ಇಬ್ಬರು ಜೋಡಿ. ವಾರುಣಿಯ ಕಿವಿಯಲ್ಲಿ ಪಿಸುಗುಟ್ಟಿದಳು ವಾರಿಜ. ಸುಹಾಸ ನೇಹ ಒಬ್ಬರಲ್ಲೊಬ್ಬರು ಕಳೆದು ಹೋಗಿರುವುದನ್ನು ಕಂಡು ಆ ತಾಯಿ ಹೃದಯ ಸಂತಸದ ಕಡಲಾಗಿತ್ತು. ವಾರುಣಿ ಲೀಲಾಳ ಕಡೆ ನೋಡಿದಳು. ಅದೇ ಸಮಯಕ್ಕೆ ಲೀಲಾ ಕೂಡ ವಾರುಣಿ ಕಡೆ ನೋಡಿದಳು.
ಇಬ್ಬರೂ ನೆಮ್ಮದಿಯ ನಗೆ ಬೀರಿದರು. ಹಲೋ ಲವ್ ಬರ್ಡ್ಸ್, ಮುಂದೆ ಇನ್ನೂ ಬೇಕಾದ ಶಾಸ್ತ್ರಗಳಿದೆಪ್ಪ. ಈಗಲೇ ಹೀಗೆ ಕಳೆದು ಹೋದರೆ ಹೇಗೆ? ನಗುತ್ತಾ ಹೇಳಿದ ಜಗ್ಗು. ನೇಹಾ ನಾಚಿಕೆಯಿಂದ ರಂಗೇರಿ ನೆಲ ನೋಡಿದರೆ ಸುಹಾಸ್ ಸಂಕೋಚದಿಂದ ಕೂದಲ ಮೇಲೆ ಕೈಯಾಡಿಸುತ್ತಾ ಅಲ್ಲಿಂದ ಕದಲಿದ. ಆದ್ಯ, ಸ್ಟೀವ್ ಅರಿಶಿನ ಶಾಸ್ತ್ರ ಮುಗಿಸಿ ಮೆಹಂದಿ ಹಾಕಿಕೊಳ್ಳಲು ಕುಳಿತರು. ಅದಿತಿ, ಆದ್ಯ ಇಬ್ಬರಿಗೂ ವಾರಿಜ ತುತ್ತಿಟ್ಟು ಸಂಭ್ರಮಿಸಿದರೆ ಸುರಭಿಗೆ ಲೀಲಾ ಊಟ ಮಾಡಿಸಿದರು. ಒಂದು ತಟ್ಟೆಯಲ್ಲಿ ಅನ್ನ ಹೋಳಿ ಕಲಸಿ ವಾರುಣಿಯ ಕೈಗೆ ಆ ತಟ್ಟೆ ತಂದುಕೊಟ್ಟ ಸುಹಾಸ. ವಾರುಣಿ ಗಲಿಬಿಲಿಯಿಂದ ಅವನ ಕಡೆ ನೋಡಿದಾಗ, ಈ ಜನ್ಮಕ್ಕೆ ನೇಹಾನೇ ನನ್ನ ಜೊತೆಗಾತಿ, ಅದರಲ್ಲಿ ಯಾವ ಸಂಶಯನೂ ಬೇಡ. ಹಿಂದಾಗಿದ್ದೆಲ್ಲ ಮರ್ತುಬಿಡಿ. ಅವಳನ್ನು ನಾನು ಕ್ಷಮಿಸಿದ್ದೀನಿ, ನೀವು ಕ್ಷಮಿಸ್ಬಿಡಿ. ಅವಳಿಂದ ದೂರ ಇದ್ದು ನೀವು ಸಂಕಟ ಪಟ್ಕೊಳ್ತಾ ಅವಳಿಗೂ ಯಾಕೆ ದುಃಖ ಕೊಡ್ತೀರಾ? ಹೋಗ್ರಿ, ನೇಹಾ ಹೊಟ್ಟೆ ಹಸು ತಡೆಯಲ್ಲ ಅಂತ ಗೊತ್ತಲ್ವಾ ಎಂದ. ಮೆಹಂದಿ ಹಾಕಿಸಿಕೊಳ್ಳುತ್ತಿದ್ದ ನೇಹಾ ಬಳಿಗೆ ವಾರುಣಿ ತಟ್ಟೆ ಹಿಡಿದು ಬಂದಾಗ ಅದಿತಿ, ಲೀಲಾ, ಸುರಭಿ ಎಲ್ಲರೂ ಸಂತಸ್ತ ನಗೆ ಬೀರಿದರು. ಪ್ರಕೃತಿಯ ಮಡಲಲ್ಲಿ ಶ್ರೀರಾಮನ ಸಾಕ್ಷಿಯಾಗಿ ಇಡೀ ಕುಟುಂಬದವರ ಮುಂದೆ ಆದ್ಯ, ಸ್ಟೀವ್ ದಾಂಪತ್ಯದ ಸಪ್ತಪದಿ ತುಳಿದಿದ್ದರು. ಹಿರಿಯರೆಲ್ಲರ ಕಾಲಿಗೆ ನಮಸ್ಕರಿಸಿದ ಜೋಡಿಗೆ ತುಂಬು ಹೃದಯದ ಆಶೀರ್ವಾದ ದೊರಕಿತ್ತು. ತಮ್ಮ ಕಾಲಿಗೆ ಎರಗಿದ ಜೋಡಿಯನ್ನು ಆಶೀರ್ವದಿಸಿದ ಶ್ರೀಕಾಂತ್, ಸ್ಟೀವ್, ಆದ್ಯ, ಹೊಸದೊಂದು ಜವಾಬ್ದಾರಿ, ಹೊಸ ಜೀವನ, ಹೊಸ ಬಂಧ. ಮೊದಲಿಗೆ ಈ ಬಂಧನ ಅನ್ನಿಸ್ಬೋದು. ಸ್ವಲ್ಪ ತಾಳ್ಮೆ, ಜಾಸ್ತಿ ಪ್ರೀತಿ, ಮತ್ತೊಂದಿಷ್ಟು ನಂಬಿಕೆ ತುಂಬ ಮುಖ್ಯವಾಗಬೇಕಾದದ್ದು ಈ ಸಂಬಂಧ ಗಟ್ಟಿಯಾಗೋದಕ್ಕೆ ಎಂದಾಗ ಆದಿತ್ಯ ಅವರ ಮಾತಿಗೆ ತನ್ನ ಸಹಮತಿಯನ್ನು ವ್ಯಕ್ತಪಡಿಸುತ್ತಾ, ಗಂಡ ಹೆಂಡತಿ ಬಂಧ ಬಲವಾಗಿರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಪ್ರಾಮಾಣಿಕತೆ. ಮುಖವಾಡ ಧರಿಸಿ ಬದುಕಿದ್ರೆ ಜೀವನ ಉಸಿರುಗಟ್ಟಿಸುತ್ತೆ. ಜಾಸ್ತಿ ಸಮಯ ಮುಖವಾಡ ಧರಿಸಿ ಬದುಕೋಕ್ಕಾಗೋದಿಲ್ಲ. ದೃಷ್ಟಿ ಸ್ಟೀವ್ ಕಡೆಗಿತ್ತು. ಅವನ ಮಾತಿನ ಅರ್ಥ ಸ್ಟೀವ್ಗಾಗಿತ್ತು. ಡೋಂಟ್ ವರಿ ಬ್ರೋ, ಆದ್ಯ ಜೊತೆ ನಾನು ತುಂಬ ಪ್ರೀತಿಯಿಂದ ಇರ್ತೇನೆ. ಅಷ್ಟೇ ಅಲ್ಲ, ನೀವು ಹೇಳಿದ್ರಲ್ಲ, ದಟ್ಸ್ ಪ್ರಾಮಾಣಿಕತೆ, ಅದು ಕೂಡ ಇರ್ತೀನಿ. ಪ್ರಾಮಿಸ್ ಮಾಡುವಂತೆ ಕೈ ಮುಂದೆ ಹಿಡಿದು ಹೇಳಿದ ಸ್ಟೀವ್. ಅವನ ಚರ್ಯೆ ಕಂಡು ಆದ್ಯ ಮುಖದಲ್ಲಿ ಕೂಡ ಮುಗುಳುನಗೆ ಹರಡಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.